ಆದೇಶ ಮಾಡಿದ್ದಾರೆ. ಅಂದರೆ ನಮಗೆ ಜಯ ಸಿಕ್ಕಿದೆ, ನಮಗೆ ಅನ್ನೋಕ್ಕಿಂತ ಸತ್ಯಕ್ಕೆ ಜಯ ಸಿಕ್ಕಿದೆ. ಅವರು ಏನು ನಾವು ಆರೋಪ ಮಾಡಿದ್ವಿ ಮೇಲ್ನಡೆಗೆ ಕಂಡು ಬಂದಿರೋದ್ರಿಂದ ಮತ್ತು ಮಾನ್ಯ ರಾಜ್ಯಪಾಲರು ನೀಡಿರ್ತಕ್ಕಂಥ ಅನುಮತಿ ಕಾನೂನುಬದ್ಧವಾಗಿದೆ ಅನ್ನೋದು ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ಬಂದಿರೋದ್ರಿಂದ ವಿಧಾನಸಭೆ ಸಲ್ಲಿಸಿರ್ತಕ್ಕಂಥ ಅರ್ಜಿಯನ್ನು ವಜಾ ಮಾಡಿದೆ. ಹೀಗಾಗಿ ನಮ್ಮ ಹೋರಾಟಕ್ಕೆ ಒಂದು ಬಲ ಸಿಕ್ಕಂತಾಗಿದೆ. ನಾವು ಕಾನೂನು ಹೋರಾಟನ ಮುಂದುವರಿಸ್ತೀವಿ. ಏನು ನಾವು ಆರೋಪ ಮಾಡಿದ್ವಿ ಅದು ಪೂರಕವಾದ ಸಾಕ್ಷ್ಯಗಳನ್ನು ಜನಪ್ರತಿನಿಧಿಗಳ ನಾಳೆ ಆ ವಿಚಾರಣೆ ಕೂಡ ಇದೆ. ನಾಳೆ ಆಗ ನ್ಯಾಯಾಲಯ ಕೂಡ ನಮ್ಮ ಪರವಾಗಿ ಅಂದರೆ ತನಿಖೆಗೆ ಆದೇಶ ಪಡ್ಬೋದು ಅನ್ನೋ ಒಂದು ನಿರೀಕ್ಷೆ ಇದೆ. ಸರ್, ಏನು ಗ್ರೌಂಡ್ಸ್ ಮೇಲೆ ನಿಮ್ಮ ಲಾಯರ್ ಆರ್ಗ್ಯೂ ಮಾಡಿದ್ರು, ವಾದ ಮಾಡಿದ್ರು ಹೈಕೋರ್ಟ್? ಸರ್, ಸಿದ್ದರಾಮಯ್ಯ ಅವರು ನಮ್ಮ 3 ಅಧಿಕಾರ ಅಂದರೆ ಮೊದಲನೇ ಬಾರಿಗೆ 96-98ರಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದರು. ಆ ಸಂದರ್ಭದಲ್ಲಿ ಭೂಸ್ವಾಧೀನ ಕೈ ಬಿಡುವಂಥ ಪ್ರಕ್ರಿಯೆ ಏನಿತ್ತು ಅದ್ರ ಬಗ್ಗೆ ವಿವರಣೆ ಕೊಟ್ಟಿದ್ರು. ಅದು ಪೂರ್ವ ದಾಖಲೆಗಳನ್ನು ಕೂಡ ಕೊಟ್ಟಿದ್ವಿ. ಎರಡನೇ ಬಾರಿ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅಂದರೆ 2004-2005 ಏನು ಉಪಮುಖ್ಯಮಂತ್ರಿ ಆಗಿದ್ದು ಆ ಸಂದರ್ಭದಲ್ಲಿ ಏನು ಮೂಡಾದಿಂದ ರಚನೆಯಾಗಿ ನಿವೇಶನ ಹಂಚಿಕೆ ಮಾಡಿ ಆ ನಿವೇಶನದ ಬಗ್ಗೆ ಕೆಲವು ಕ್ರಯಪತ್ರ ನೋಂದಣಿ ಮಾಡಿದ್ರು ಕೂಡ ಕೃಷಿ ಭೂಮಿಯಿಂದ ಸುಳ್ಳು ಕ್ರಯಪತ್ರನ ಬಾಮದ ಮಲ್ಲಿಕಾರ್ಜುನ ಸ್ವಾಮಿ ಹೆಸರಿಗೆ ನೋಂದಣಿ ಮಾಡಿದ್ರು. ಅದ್ರ ಆಜ್ಞೆ ಮಾಡಿದ್ವಿ. ಮತ್ತು 2005ರಲ್ಲಿ ಮೂಡ ಆಸ್ತಿನ ಕೃಷಿ ಭೂಮಿ ಅಂತೇಳಿ ಅನ್ಯಕ್ರಾಂತ ಆದೇಶ ಮಾಡುವಂಥದ್ದು ಕೂಡ ಗಮನಕ್ಕೆ ಬಂದಿದ್ವಿ. ಅದಾದ ನಂತರ 3ನೇ ಹಂತದಲ್ಲಿ ಅಂದರೆ 2013ನೇ ಇಸ್ವಿಯಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ 2014ನೇ ಇಸ್ವಿಯಲ್ಲಿ ಅವರ ಹೆಂಡತಿ ಶ್ರೀಮತಿ ಪಾರ್ವತಿ ಅವರು ನಮಗೆ ಬಂದ ನಿವೇಶನ ಕೊಡಿ ಅಂತೇಳಿ ಅರ್ಜಿ ಸಲ್ಲಿಸಿದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಆಪ್ತರಾದಂಥ ಶಿವಕುಮಾರ್ ಅವರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಪಾರ್ವತಿಯವರಿಗೆ ಬದಲೇ ಜಾಗವನ್ನು ಕೊಡಬೇಕು ಅಂತ ಏನು ತೀರ್ಮಾನ ಆಗಿತ್ತು. ಎಲ್ಲವನ್ನೂ ಕೂಡ ಸಮಗ್ರವಾಗಿ ಸಾಕಷ್ಟು ವಿವರವಾಗಿ ವಿವರಣೆಯನ್ನು ಕೊಟ್ಟಿದ್ವಿ ಮತ್ತು ಸ್ವಲ್ಪ ದಾಖಲೆಗಳನ್ನು ಕೊಟ್ಟಿದ್ವಿ. ಹಾಗಾಗಿ ಸಿದ್ದರಾಮಯ್ಯವ್ರ ಪಾತ್ರ ಇದರಲ್ಲಿದೆ. ಅವರ ಒಂದು ಪ್ರಭಾವದಿಂದ ಈ ಅಕ್ರಮಗಳು ನಡೆದಿದೆ ಅನ್ನೋದನ್ನ ಕೂಡ ಮಾನ್ಯ ನ್ಯಾಯಾಲಯ ಗಮನಕ್ಕೆ ಬಂದಿರೋದ್ರಿಂದ ಅದನ್ನೆಲ್ಲ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ತೀರ್ಪನ್ನು ನೀಡಿದೆ. ಸರ್, ಆರ್ಡರಲ್ಲಿ ಪ್ರಮುಖವಾಗಿ ಹೌದು ಸರ್, ಖಂಡಿತವಾಗಿ ನಿಮಗೆ ಅನ್ಸುತ್ತೆ ಅವರು ಅಕಸ್ಮಾತ್ ಡಿವಿಷನಲ್ ಬೆಂಚಿಗೆ ಹೋದರೂ ಕೂಡ ಈ ಹಿಯರಿಂಗಲ್ಲಿ ನಿಮಗೆ ಜಯ ಸಿಗುತ್ತೆ ಮತ್ತೆ ಅನ್ಸುತ್ತೆ? ಅದರಲ್ಲಿ ಕಾನೂನು ಏನು ಹೇಳುತ್ತಂದರೆ ಮೌಖಿಕ ಸಾಕ್ಷ್ಯಗಳಿಂದ ದಾಖಲಾತಿ ಸಾಕ್ಷ್ಯಗಳನ್ನು ಪರಿಗಣಿಸಬೇಕು ಅಂತ ಹೇಳುತ್ತೆ. ಈ ಹಿನ್ನೆಲೆಯಲ್ಲಿ ಮಾತ್ರ ಸಮಗ್ರ ದಾಖಲಾತಿಗಳು ಇರೋದ್ರಿಂದ ಅದನ್ನು ಎಲ್ಲರೂ ಕೂಡ ಅಲ್ಲಿಗಳಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಮೌಖಿಕವಾಗಿ ಏನೇ ಹೇಳಿದ್ರು ಕೂಡ ಅದ್ರ ಪರಿಗಣಿಸಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನಾವು ಅವ್ರು ಬೇರೆ ಮಾಡಿರೋದು ಎಲ್ಲ ದಾಖಲಾತಿ ಸಾಕ್ಷ್ಯಗಳಿದೆ. ನಾವು ಯಾವುದೇ ಮೌಖಿಕ ಸಾಕ್ಷ್ಯಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಕೊಟ್ಟಿಲ್ಲ. ಎಲ್ಲಾನು ಕೂಡ ದಾಖಲಾತಿಗಳ ಸಾಕ್ಷ್ಯ ಸರ್ಕಾರ ಮತ್ತು ಮೂಡ ಅದರ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳು ಅವರು ಎಲ್ಲಿಗೆ ಹೋದರೂ ಕೂಡ ಯಾವುದೇ ನ್ಯಾಯಾಲಯಕ್ಕೂ ಕೂಡ ನಮಗೆ ಜಯ ಸಿಕ್ಕೇ ಸಿಗುತ್ತೆ.